ನಮಸ್ಕಾರ ನೋಡ್ಸಂದ್ರೆ RRB ರೈಲ್ವೆ ಇಲಾಖೆಯಿಂದ ನಿಮಗೊಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಡೇಟ್ ಅನ್ನ ವಿಸ್ತರಣೆ ಮಾಡಿದ್ದಾರೆ. ಈಗ ಈ ಒಂದು ರೈಲ್ವೆ ಇಲಾಖೆಯಲ್ಲಿ ಡೇಟ್ ಮುಗಿದಿದೆ, ಬಟ್ ಆ ಒಂದು ದಿನಾಂಕನ ವಿಸ್ತರಣೆ ಮಾಡಿದ್ದಾರೆ. 2500ಕ್ಕಿಂತ ಅಧಿಕ ಪೋಸ್ಟ್ ಅದು ಮತ್ತು 5800ಕ್ಕಿಂತ ಅಧಿಕ ಪೋಸ್ಟ್ ಅದು. ಇಲ್ಲಿಂದ ಇಲ್ಲಿ ತನಕ ವಿಸ್ತರಣೆ ಮಾಡಿದ್ದಾರೆ ಮತ್ತೆ ಯಾವ್ಯಾವ ಪೋಸ್ಟ್ ವಿಸ್ತರಣೆ ಮಾಡಿದ್ದಾರೆ ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತೆ ಯಾರು ಹೊಸ ನೋಡತ್ತಿರಲ್ಲ ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈಗೆಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಅವರಿಗೆ ಧನ್ಯವಾದಗಳು. ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ನಿಮ್ಗೆ ಟೈಮ್ ಕೂಡ ವೇಸ್ಟ್ ಮಾಡಲ್ಲ, ಬೇರೆ ನಿಮಗೆ 2-3 ನಿಮಿಷದಲ್ಲೇ ಎಲ್ಲ ಟಾಪಿಕ್ ಅನ್ನ ಮುಗಿಸ್ಬಿಡ್ತಾನೆ. ನೋಡಿ, ನೋಟಿಸ್ ಆಗಿದ್ದು 15ನೇ ತಾರೀಕು ನೋಟಿಸ್ ಆಗಿದೆ ಈ ಒಂದು RRB ರೈಲ್ವೆ ಇಲಾಖೆಯಿಂದ. ಈಗಾಗಲೇ ಡೇಟ್ ಕೂಡ ವಿಸ್ತರಣೆ ಮಾಡಿದ್ದು. ಯಾಕಂದ್ರೆ ಸುಮಾರು 10 ದಿನ ವಿಸ್ತರಣೆ ಮಾಡಿದ್ದಾರೆ. ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ, ಸುಮಾರು 10 ದಿನ ವಿಸ್ತರಣೆ ಮಾಡಿದ್ದಾರೆ. ಈ ಒಂದು 10 ದಿನಕ ತನಕ ಈ ಒಂದು RRB ರೈಲ್ವೆ ಇಲಾಖೆಯಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಇಲ್ಲಿ 2500 ಪೋಸ್ಟ್ ಈ ಒಂದು ನೋಟಿಸ್ ಆಗೈತೆ. ಈ ಒಂದು ದಿನಾಂಕ ಎಲ್ಲಿಂದ ಎಲ್ಲಿ ತನಕ ವಿಸ್ತರಣೆ ಮಾಡಿದ್ದಾರೆ. ಈಗಾಗಲೇ ದಿನಾಂಕ ಮುಗಿಬೇಕಿತ್ತು. ಎಲ್ಲಿ ತನಕ ಮುಗಿಬೇಕಂದ್ರೆ ನಿಮಗೆ ಈಗಾಗಲೇ ದಿನಾಂಕ ಇವರು ತಿಳಿಸ್ಕೊಟ್ಟಿರುವಂತ ಮಾಹಿತಿ 10-12-2025 ತನಕ ಅವಕಾಶ ಕೊಟ್ಟಿದ್ದಾರೆ. ಬಟ್ 11ನೇ ತಾರೀಕು ತನಕ ಈ ಒಂದು ದಿನಾಂಕನ ಮುಗಿಬೇಕಿತ್ತು. ಈಗ ಮತ್ತೆ ಅದನ್ನ ಡೇಟ್ ಅನ್ನ ವಿಸ್ತರಣೆ ಮಾಡಿದ್ದಾರೆ. 10 ದಿನ ವಿಸ್ತರಣೆ ಮಾಡಿದ್ದಾರೆ. ಎಲ್ಲಿಂದ ಇಲ್ಲಿ ತನಕ ನೋಡಿ, ಈ ಒಂದು ದಿನಾಂಕ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ನೋಡಿ 10-12-2025 ತನಕ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಇದು RRB ರೈಲ್ವೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ. ಅದ್ರ ಬಳಿಕ ನಿಮ್ಮ ಒಂದು ಏನಾದರೂ ತಪ್ಪಾಗಿದ್ರೆ ಅದನ್ನ ಸಲ್ಲಿಸೋದಕ್ಕೆ 13-12-2025 22-12-2025 ಇದು ಕೂಡ ವಿಸ್ತರಣೆ ಮಾಡಿದ್ದಾರೆ. ಅದರ ಬಳಿಕ ನೀವೇನಾದ್ರೂ ಅಪ್ಲಿಕೇಶನ್ ಪೋರ್ಟಲ್ ನಲ್ಲಿ ಡೇಟು ಅಥವಾ ಏನಾದ್ರೂ ಚೇಂಜ್ ಮಾಡ್ಬೇಕಂದ್ರೂ ಕೂಡ ಆ ಒಂದು ದಿನಾಂಕ 23-12-2025 27-12-2025 ತನಕ ಅವಕಾಶ ಕೊಟ್ಟಿದ್ದಾರೆ. ಅದ್ರ ಬಳಿಕ ಈ ಒಂದು ನೋಟಿಸು ಇದರಲ್ಲಿ ಇಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. 25-11-2025 ತನಕ ಕ್ಲೋಸ್ ಆಗ್ಬೇಕಿತ್ತು ಈ ಒಂದು RRB ರೈಲ್ವೆ ಇಲಾಖೆಯಲ್ಲಿ ಡೇಟು. ಮತ್ತು ಆ ಒಂದು ಡೇಟನ್ನು ತೆಗೆದು 10 ದಿನ ವಿಸ್ತರಣೆ ಮಾಡಿ ಇಲ್ಲಿ ತನಕ ಕೊನೆಯ ದಿನಾಂಕ 10-12-2025 ತನಕ ಅವಕಾಶ ಕೊಟ್ಟಿದ್ದಾರೆ. ಇದು RRB ರೈಲ್ವೆ ಇಲಾಖೆಯಿಂದ ಬಂದಂತ ಮಾಹಿತಿ. ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಯಾರು RRB ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಂತ ಇದಾರಲ್ಲ ಅಂತವರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ.